ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಶಿವಲಿಂಗಕ್ಕೆ ಅರ್ಪಿಸುವ ಯಾವ ಹೂವು ಮಹಿಳೆಯರಿಗೆ ಗಂಡು ಮಗುವನ್ನು ನೀಡುತ್ತದೆ? ಮಹಿಳೆಯರು ಮಾಡುವ ಯಾವ ಪಾಪದಿಂದ ಗರ್ಭಾವಸ್ಥೆಯನ್ನು ಕಳೆದುಕೊಳ್ಳುತ್ತಾರೆ? ಅಂದ್ರೆ ಸಾಮಾನ್ಯವಾಗಿ ನೀವು ಮಹಿಳೆಯರು ಗರ್ಭಿಣಿಯರಾಗಿ ಮಗು ಅಕಾಲಿಕವಾಗಿ ಜನಿಸಿ ಅದು ಸಾಯುವುದನ್ನು ನೋಡಿಯೇ ಇರುತ್ತೀರಾ, ಮತ್ತು ಕೆಲವು ಮಹಿಳೆಯರು ಸತ್ತ ಮಗುವಿಗೆ ಜನ್ಮ ನೀಡುವುದನ್ನ ನೋಡಿರುತ್ತೀರಾ. ಆದ್ದರಿಂದ ಈ ಕಥೆಯಲ್ಲಿ ಮಹಿಳೆಯರು ಯಾವ ಪಾಪವನ್ನು ಮಾಡುವುದರಿಂದ ತಮ್ಮ ಗರ್ಭಾವಸ್ಥೆಯನ್ನ ಕಳೆದುಕೊಳ್ಳುತ್ತಾರೆ ಮತ್ತು ಗರ್ಭಿಣಿ ಮಹಿಳೆ ಎಂದಿಗೂ ಮಾಡಬಾರದ ಕೆಲಸಗಳೇನು, ಅಕಸ್ಮಾತ್ ಆಗಿ ಆಕೆ ಈ ಕೆಲಸವನ್ನು ಮಾಡಿದರೆ ಗರ್ಭಪಾತವಾಗುತ್ತದೆ ಎಂದು ಮತ್ತು ಶ್ರೀ ಮಹಾವಿಷ್ಣು ಇದರ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೊತೆಗೆ ಹರ ಹರ ಶಂಭೋ ಶಂಕರ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸುವುದನ್ನು ಮರೆಯಬೇಡಿ. ಫ್ರೆಂಡ್ಸ್, ಒಂದು ಸಾರಿ ಲಕ್ಷ್ಮೀ ದೇವಿ, ಭಗವಂತ, ಇಂದು ನಾನು ಭೂಮಿ ಮೇಲೆ ವಿಹರಿಸುತ್ತಿರುವಾಗ ಕೆಲವು ಮಹಿಳೆಯರು ಗರ್ಭಿಣಿಯಾಗಿರುವುದನ್ನು ನೋಡಿದೆ. ಆದ್ರೆ ಅದೇ ಗರ್ಭಧಾರಣೆಯು ಸಮಯಕ್ಕೆ ಮುಂಚೆ ಗರ್ಭಪಾತವಾಗುತ್ತದೆ. ಇದನ್ನು ನೋಡಿ ನನ್ನ ಮನಸ್ಸಿನಲ್ಲಿ 3 ಪ್ರಶ್ನೆಗಳು ಉದ್ಭವಿಸುತ್ತಿವೆ. ಅದಕ್ಕಾಗಿ ಆ 3 ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳಲು ನಿಮ್ಮ ಬಳಿಗೆ ಬಂದಿದ್ದೇನೆ ಸ್ವಾಮಿ ಎಂದು ಹೇಳುತ್ತಾರೆ. ಆಗ ವಿಷ್ಣುವು, ದೇವಿ, ನಿನ್ನ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೂ ಕೂಡ ಹಿಂಜರಿಕೆ ಇಲ್ಲದೆ ನನಗೆ ಹೇಳು, ನಾನು ಖಂಡಿತವಾಗಿಯೂ ನಿನ್ನ ಆ 3 ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆಗ ತಾಯಿ ಲಕ್ಷ್ಮೀ ದೇವಿ, ಓ ದೇವ್ರೆ, ನನ್ನ ಮೊದಲ ಪ್ರಶ್ನೆ, ಯಾವ ಪಾಪದಿಂದಾಗಿ ಮಹಿಳೆಯರಿಗೆ ಗರ್ಭಪಾತವಾಗುತ್ತದೆ ಮತ್ತು ಆ ಮಹಿಳೆಯ ಮಗು ಸಮಯಕ್ಕಿಂತ ಮೊದಲೇ ಸಾಯುತ್ತದೆ? ನನ್ನ 2ನೇ ಪ್ರಶ್ನೆ, ಎಂತ ಮಹಿಳೆಯರಿಗೆ ಪುತ್ರನನ್ನು ಪಡೆಯುವ ಅರ್ಹತೆ ಇರುವುದಿಲ್ಲ, ಅವಳು ತನ್ನ ಜೀವನದುದ್ದಕ್ಕೂ ಮಕ್ಕಳಿಲ್ಲದೆ ಇರುತ್ತಾಳೆ, ಮತ್ತು ಒಬ್ಬ ಮಹಿಳೆ ಏಕೆ ತನ್ನ ಜೀವನದುದ್ದಕ್ಕೂ ಮಕ್ಕಳಿಲ್ಲದೆ ಇರುತ್ತಾಳೆ? ಈಗ ನನ್ನ 3ನೇ ಪ್ರಶ್ನೆ, ಆದಿಯು ಅಂತ್ಯವೂ ಆಗಿರುವ ಶಿವನನ್ನು ಮೆಚ್ಚಿಸಲು ಯಾವ ವಸ್ತುವನ್ನು ಅರ್ಪಿಸುವ ಮೂಲಕ ಮಹಿಳೆ ಸುಂದರ, ಬಲಶಾಲಿ ಮತ್ತು ಪ್ರತಿಭಾನ್ವಿತ ಮಗುವನ್ನು ಪಡೆಯುತ್ತಾಳೆ ಎಂದು ಲಕ್ಷ್ಮೀ ದೇವಿ ಕೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣು ಮುಗುಳ್ನಗುತ್ತಾ, ದೇವಿ, ಇಂದು ನೀನು ಈ ಪ್ರಶ್ನೆಗಳನ್ನು ಕೇಳುವ ಮೂಲಕ ಇಡೀ ಮಾನವ ಜನಾಂಗಕ್ಕೆ ಒಳ್ಳೆಯದನ್ನು ಮಾಡಿದ್ದೀರಿ. ಆದ್ರೆ ನಾನು ಈ ಪ್ರಶ್ನೆಗಳಿಗೆ ಒಂದು ಕಥೆಯ ಮೂಲಕ ಉತ್ತರಿಸುತ್ತೇನೆ. ಆದ್ದರಿಂದ ಎಲ್ಲ ಮಹಿಳೆಯರು ಮತ್ತು ಪುರುಷರು ಈ ಕಥೆಯನ್ನು ಕೇಳಲೇಬೇಕು, ಏಕೆಂದರೆ ಈ ಕಥೆಯನ್ನು ಕೇಳಿದ ನಂತರ ಮಹಿಳೆಯರಿಗೆ ಗರ್ಭಪಾತವಾಗಲು ಯಾವ ಪಾಪವು ಕಾರಣವಾಗುತ್ತದೆ ಎಂದು ಗೊತ್ತಾಗುತ್ತದೆ. ಜೊತೆಗೆ ಗಂಡು ಮಗುವನ್ನು ಪಡೆಯುವ ಇಚ್ಛೆ ಹೊಂದಿರುವ ಮಹಿಳೆ ಪುತ್ರನನ್ನು ಪಡೆಯಲು ಏನು ಮಾಡಬೇಕೆಂದು ಅರ್ಥವಾಗುತ್ತದೆ. ಆಗ ದೇವಿ ಲಕ್ಷ್ಮೀ ದೇವಿ ತುಂಬಾ ಉತ್ಸಾಹದಿಂದ, ಓ ಸ್ವಾಮಿ, ನೀವು ಈ ಪವಿತ್ರ ಕಥೆಯನ್ನು ಹೇಳಿ, ನಾನು ಸಂಪೂರ್ಣ ಆಸಕ್ತಿಯಿಂದ ಈ ಕಥೆಯನ್ನು ಕೇಳುತ್ತೇನೆ ಎಂದು ಹೇಳಿದಾಗ ಶ್ರೀ ಮಹಾವಿಷ್ಣು ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಓ ದೇವಿ, ಒಂದು ಕಾಲದಲ್ಲಿ ಮಧ್ಯ ದೇಶದ ಆರ್ಯನ್ ನಗರದಲ್ಲಿ ಒಬ್ಬ ಅತ್ಯಂತ ಶ್ರೀಮಂತ ಉದ್ಯಮಿ ವಾಸ ಮಾಡುತ್ತಿದ್ದನು. ಆತನು ತುಂಬಾ ಶ್ರೀಮಂತನಾಗಿದ್ದನು. ಅವರ ಮನೆಯಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರಲಿಲ್ಲ. ಆ ಉದ್ಯಮಿಗೆ ರೇವತಿ ಎಂಬ ಏಕೈಕ ಮಗಳಿದ್ದಳು. ಆಕೆ ಮದುವೆ ವಯಸ್ಸಿಗೆ ಬಂದಾಗ ಸರಿಯಾದ ಸಮಯವನ್ನು ನೋಡಿ ಆ ವ್ಯಾಪಾರಿ ತನ್ನ ಮಗಳು ರೇವತಿಯನ್ನು ಆ ನಗರಕ್ಕೆ ಹತ್ತಿರವಿರುವ ಪಕ್ಕದ ಹಳ್ಳಿಯಲ್ಲಿ ವಾಸ ಮಾಡುತ್ತಿರುವ ವೈಷ್ಣವ ಮಗನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ಮದುವೆಯ ನಂತರ ವ್ಯಾಪಾರಿಯ ಮಗಳು ರೇವತಿ ತನ್ನ ಗಂಡನ ಮನೆಯಲ್ಲಿ ವಾಸ ಮಾಡಲು ಪ್ರಾರಂಭಿಸುತ್ತಾಳೆ. ಈಗ ಅವಳು ತನ್ನ ಗಂಡನ ಮನೆಯಲ್ಲಿ ಸಂತೋಷದಿಂದ ವಾಸಿಸಲು ಪ್ರಾರಂಭಿಸಿದಳು ಮತ್ತು ಆಕೆ ತನ್ನ ಗಂಡನನ್ನು ತುಂಬಾ ಪ್ರೀತಿಸಲು ಪ್ರಾರಂಭಿಸಿದಳು. ರೇವತಿಯ ಅತ್ತೆ ಹೆಸರು ಸುನಂದ. ಸುನಂದ ತುಂಬಾ ದುಷ್ಟ ಸ್ವಭಾವದ ಮಹಿಳೆ. ಮದುವೆ ಸಮಯದಲ್ಲಿ ರೇವತಿ ತನ್ನ ಮನೆಯಿಂದ ವರದಕ್ಷಿಣೆಯಾಗಿ ಬಹಳಷ್ಟು ಚಿನ್ನ, ಬೆಳ್ಳಿಯನ್ನು ತಂದಿದ್ದಳು. ಅದಕ್ಕಾಗಿ ಸುನಂದ ತನ್ನ ಸೊಸೆ ರೇವತಿಯನ್ನ ನೆಪಕ್ಕೆ ಗೌರವಿಸುತ್ತಿದ್ದಳು. ಜೊತೆಗೆ ಯಾವಾಗಲೂ ಅವಳೊಂದಿಗೆ ಸಿಹಿಯಾಗಿ ಮಾತನಾಡುತ್ತಿದ್ದಳು. ರೇವತಿಯನ್ನು ತನ್ನ ತಾಯಿಯ ಮನೆಯಿಂದ ಏನಾದರೂ ತೆಗೆದುಕೊಂಡು ಬಾ ಎಂದು ಪೀಡಿಸುತ್ತಿದ್ದಳು. ರೇವತಿ ತನ್ನ ಅತ್ತೆಯ ಮಾತು ಕೇಳಿ ತನ್ನ ತಂದೆಗೆ ಹೇಳುವ ಮೂಲಕ ಚಿನ್ನ, ಬೆಳ್ಳಿ, ಕುದುರೆಗಳು, ಹಸುಗಳು, ಎತ್ತುಗಳು, ಧಾನ್ಯಗಳು ಇತ್ಯಾದಿಗಳನ್ನು ಪಡೆಯುತ್ತಿದ್ದಳು. ಮತ್ತು ಅವಳ ತಂದೆ ಕೂಡ ಎಂದಿಗೂ ನಿರಾಕರಿಸುತ್ತಿರಲಿಲ್ಲ. ಒಂದು ಮಾತನಾಡದೆ ಎಲ್ಲವನ್ನು ನೀಡುತ್ತಿದ್ದರು. ಇದರಿಂದಾಗಿ ರೇವತಿಯ ಅತ್ತೆ ಅವಳನ್ನು ಸಂತೋಷವಾಗಿ ನೋಡಿಕೊಳ್ಳುತ್ತಿದ್ದಳು. ಈ ರೀತಿಯಾಗಿ ರೇವತಿಯ ಅತ್ತೆಯ ದುರಾಸೆ ದಿನ ದಿನಕ್ಕೆ ಹೆಚ್ಚುತ್ತಿತ್ತು. ಆ ಉದ್ಯಮಿಗೆ ಗಂಡು ಮಕ್ಕಳಿಲ್ಲದ ಕಾರಣ ರೇವತಿಯ ತಾಯಿಯ ಮನೆಯಲ್ಲಿರುವ ಎಲ್ಲದನ್ನು ದೋಚಲು ಬಯಸಿದ್ದಳು. ಈಗ ಅವರ ಸ್ವತ್ತೆಲ್ಲ ರೇವತಿಗೆ ಸೇರಿರುವಂತದ್ದು ಎಂದು ಆಕೆಯ ಅತ್ತೆ ಭಾವಿಸಿದ್ದಳು. ಹೀಗೆ ಇದು ಹಲವು ದಿನಗಳ ಕಾಲ ಮುಂದುವರಿಯಿತು. ಹೀಗೆ ಅವಳ ಅತ್ತೆ ತನ್ನ ಮಾತಿನಿಂದ ಅವಳನ್ನು ಆಕರ್ಷಿಸಿ ಆಕೆಯ ತಾಯಿಯ ಮನೆಯಿಂದ ಎಲ್ಲಾ ರೀತಿಯ ವಸ್ತುಗಳನ್ನು ಕೇಳಲು ಪ್ರಾರಂಭಿಸಿದಳು. ಆದ್ರೆ ಮುಗ್ಧ ರೇವತಿಗೆ ತನ್ನ ಅತ್ತೆ ತನ್ನ ತಂದೆಯ ಎಲ್ಲಾ ಆಸ್ತಿಯನ್ನು ದೋಚಲು ಬಯಸುತ್ತಿದ್ದಾಳೆ ಎಂದು ಆಕೆಗೆ ಅರ್ಥವಾಗುವುದಿಲ್ಲ. ರೇವತಿಯ ಗಂಡ ಸಂಜಯ್ ಕೂಡ ತನ್ನ ತಾಯಿಯ ಮಾತನ್ನು ಮಾತ್ರ ಕೇಳುತ್ತಿದ್ದಾನೆ ಎಂದು ಆಕೆಗೆ ಗೊತ್ತಿರಲಿಲ್ಲ. ಆದ್ದರಿಂದಲೇ ರೇವತಿಯ ಅತ್ತೆ ಏನು ಹೇಳುತ್ತಾಳೋ ಅದೇ ಅವರ ಮನೆಯಲ್ಲಿ ನಡೆಯುತ್ತಿತ್ತು. ಅವಳ ಮನೆಯಲ್ಲಿನ ಎಲ್ಲಾ ಕೆಲಸಗಳು ಅವಳ ಅತ್ತೆಯ ಸೂಚನೆಯಂತೆಯೇ ನಡೆಯುತ್ತಿದ್ದವು. ರೇವತಿ
ರೇವತಿ ಮತ್ತು ಅವಳ ಪತಿ ಸಂಜಯ್ ಇಬ್ಬರು ಕೂಡ ಸುನಂದನ ಮಾತುಗಳನ್ನು ಕೇಳುತ್ತಿದ್ದರು. ಆದ್ದರಿಂದಲೇ ಅವರ ಮನೆಯಲ್ಲಿ ಎಂದಿಗೂ ಕೂಡ ಜಗಳಗಳು ಆಗುತ್ತಿರಲಿಲ್ಲ. ಎಲ್ಲರೂ ಸಂತೋಷದಿಂದ ಬದುಕುತ್ತಿದ್ದರು. ಕೆಲವು ವರ್ಷಗಳ ನಂತರ ರೇವತಿ ಗರ್ಭಿಣಿಯಾದಳು. ಈ ವಿಷಯ ಆಕೆಯ ಅತ್ತೆಗೆ ಗೊತ್ತಾಗಿ ತುಂಬಾ ಸಂತೋಷ ಪಡುತ್ತಾಳೆ. ಆಕೆ ತಕ್ಷಣ ರೇವತಿಯ ಪೋಷಕರಿಗೆ ತಿಳಿಸುತ್ತಾಳೆ. ರೇವತಿಯ ತಂದೆ ತಾಯಿಗೆ ಈ ವಿಷಯ ಗೊತ್ತಾದಾಗ ಅವರು ಕೂಡ ತುಂಬಾ ಸಂತೋಷ ಪಟ್ಟರು. ಜೊತೆಗೆ ಮರುದಿನವೇ ಅವರು ಅನೇಕ ರೀತಿಯ ಸಿಹಿ ತಿಂಡಿಗಳು ಮತ್ತು ಚಿನ್ನದ ಬಳೆಗಳೊಂದಿಗೆ ರೇವತಿಯ ಅತ್ತೆಯ ಮನೆಗೆ ತಲುಪಿದರು. ಆಗ ರೇವತಿ ತನ್ನ ತಂದೆಯನ್ನು ನೋಡಿ ತುಂಬಾ ಸಂತೋಷ ಪಟ್ಟಳು. ನಂತರ ಸ್ವಲ್ಪ ಸಮಯದವರೆಗೂ ರೇವತಿಯ ಅತ್ತೆ ಮನೆಯಲ್ಲಿ ಉಳಿದುಕೊಂಡು ನಂತರ ಆಕೆಯ ತಂದೆ ತನ್ನ ಮನೆಗೆ ಮರಳುತ್ತಾರೆ. ಹೀಗೆ ರೇವತಿಯ ಗರ್ಭಧಾರಣೆ ಹಲವು ದಿನಗಳವರೆಗೆ ಬೆಳೆಯುತ್ತಲೇ ಇತ್ತು. ರೇವತಿಯ ಅತ್ತೆ ಅವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತಾಳೆ. ಸಮಯಕ್ಕೆ ಸರಿಯಾಗಿ ಅವಳಿಗೆ ಹಾಲು ಹಣ್ಣು ಕೊಡುತ್ತಿದ್ದಳು. ಮನೆ ಎಲ್ಲ ಕೆಲಸಗಳನ್ನು ತಾನೇ ಸ್ವತಃ ಮಾಡುತ್ತಿದ್ದಳು. ರೇವತಿಗೆ ಯಾವುದೇ ಕೆಲಸ ಮಾಡಲು ಬಿಡುತ್ತಿರಲಿಲ್ಲ. ಅದಕ್ಕಾಗಿ ರೇವತಿ ಇಡೀ ದಿನ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಳು. ನಂತರ ಇದು ಕೆಲವು ದಿನಗಳು ಹೀಗೆ ಕಳೆಯುತ್ತವೆ. ಒಂದು ದಿನ ಇದ್ದಕ್ಕಿದ್ದಂತೆ ರೇವತಿ ರಾತ್ರಿಯ ಸಮಯದಲ್ಲಿ ಸಹಿಸಲಾಗದ ನೋವನ್ನು ಅನುಭವಿಸುತ್ತಿದ್ದಾಳೆ ಮತ್ತು ಆಕೆ ತನ್ನೊಳಗೆ ಏನೋ ವಿಚಿತ್ರವಾದಂತ ನರಳಾಟ ಶುರುವಾಗಿದೆ. ತನ್ನ ಹೊಟ್ಟೆಯೊಳಗಿನ ಮಗು ನೋವಿನಿಂದ ಬಳಲುತ್ತಿರುವಂತೆ ಭಾಸವಾಗಿ ಅದು ಸ್ವಲ್ಪ ಸಮಯದ ನಂತರ ಅವಳ ದೇಹವು ಇದ್ದಕ್ಕಿದ್ದಂತೆ ತಣ್ಣಗಾಯಿತು. ಆಗ ರೇವತಿಗೆ ಅರ್ಥವಾಗುತ್ತೆ ನನಗೆ ಗರ್ಭಪಾತವಾಗಿದೆ ಎಂದು. ಇದ್ದಕ್ಕಿದ್ದಂತೆ ಅವಳ ಬಟ್ಟೆಗಳಿಂದ ರಕ್ತ ಹರಿಯಲು ಪ್ರಾರಂಭಿಸಿತು. ಈಗ ನನಗೆ ಗರ್ಭಪಾತವಾಗಿದೆ ಎಂದು ಆಕೆಗೆ ಅರ್ಥವಾಯಿತು. ನಂತರ ಆಕೆ ಇದನ್ನು ತನ್ನ ಅತ್ತೆಗೆ ಹೇಳಿದಾಗ ಆಕೆ ತುಂಬಾ ಕೋಪಗೊಂಡಳು. ನಂತರ ರೇವತಿಯನ್ನು ಅಣಕಿಸುತ್ತಾ, ಏ ಪಾಪಿ ಮಹಿಳೆ, ನಿನ್ನ ಮಗು ಹುಟ್ಟುವ ಮೊದಲೇ ಸತ್ತು ಹೋಗಿದೆ ಅಂದ್ರೆ ನೀನು ಯಾವುದೋ ಘೋರವಾದ ಪಾಪವನ್ನು ಮಾಡಿದ್ದೀಯಾ? ನನ್ನ ಮಗ ನಿನ್ನಂತ ಪಾಪಿ ಹೆಂಗಸನ್ನು ಏಕೆ ಮದುವೆಯಾದ? ನನ್ನ ಮಗನ ಜೀವನ ನಾಶವಾಯಿತು ಎಂದು ಜೋರಾಗಿ ಕಿರ್ಚಾಡುತ್ತಾಳೆ. ಈಗ ಇದ್ದಕ್ಕಿದ್ದಂತೆ ತನ್ನ ಅತ್ತೆಯ ಬದಲಾವಣೆಯನ್ನು ನೋಡಿ ರೇವತಿ ತುಂಬಾ ದುಃಖಿತಳಾದಳು. ಅತ್ತೆ, ಇದರಲ್ಲಿ ನನ್ನ ತಪ್ಪೇನು? ನಾನು ನನ್ನ ಜೀವನದಲ್ಲಿ ಯಾವುದೇ ಪಾಪ ಮಾಡಿಲ್ಲ. ಆದರೂ ನನಗೆ ಇದು ಏಕೆ ನಡೆಯಿತು ಎಂದು ನನಗೆ ಅರ್ಥವಾಗಿಲ್ಲ. ಆಗ ಅವಳ ಅತ್ತೆ, ಏ ದುಷ್ಟ ಹೆಂಗಸು, ನೀನು ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಒಂದು ಗಂಭೀರ ಪಾಪ ಮಾಡಿದ್ದೀಯಾ. ಅದಕ್ಕಾಗಿಯೇ ನಿನಗೆ ಗರ್ಭಪಾತವಾಗಿದೆ ಎಂದು ಹೇಳುತ್ತಾಳೆ. ಫ್ರೆಂಡ್ಸ್, ಕಥೆಯನ್ನು ಮುಂದುವರಿಸುತ್ತಾ ಶ್ರೀ ಮಹಾವಿಷ್ಣು ಲಕ್ಷ್ಮೀ ದೇವಿಗೆ ಹೇಳುತ್ತಾರೆ, ಓ ದೇವಿ, ಈಗ ಈ ಕಥೆಯನ್ನು ಬಹಳ ಎಚ್ಚರಿಕೆಯಿಂದ ಕೇಳು. ಏಕೆಂದರೆ ಯಾವ ಪಾಪವು ಮಹಿಳೆಯ ಗರ್ಭಪಾತಕ್ಕೆ ಕಾರಣವಾಗುತ್ತದೆ ಎಂದು ನಿನಗೆ ಈಗ ತಿಳಿಯುತ್ತದೆ. ಆಗ ಲಕ್ಷ್ಮೀ ದೇವಿ, ಆಯ್ತು ಭಗವಂತ, ನಾನು ತುಂಬಾ ಎಚ್ಚರಿಕೆಯಿಂದ ಕೇಳುತ್ತಿದ್ದೇನೆ ಎಂದು ಹೇಳುತ್ತಾರೆ. ಅದಾದ ನಂತರ ರೇವತಿಯ ಅತ್ತೆ ಯಾವಾಗಲೂ ಅವಳನ್ನು ಕೆಣಕಲು ಪ್ರಾರಂಭಿಸಿದರು. ಜೊತೆಗೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡುವಂತೆ ಒತ್ತಾಯಿಸಿದರು. ಒಂದು ಕೆಲಸವನ್ನು ಕೂಡ ಆಕೆ ಅತ್ತೆ ಮಾಡಲಿಲ್ಲ. ರೇವತಿಗೆ ಊಟ ಮಾಡುವುದಕ್ಕೂ ಕೂಡ ಸರಿಯಾದ ಸಮಯ ಸಿಗುತ್ತಿರಲಿಲ್ಲ. ಎಲ್ಲರೂ ಊಟ ಮಾಡಿದ ನಂತರವೇ ಅವಳು ತಿನ್ನುತ್ತಿದ್ದಳು. ಕೊನೆಗೆ ಆಕೆ ತನ್ನ ಅತ್ತೆಯ ಮುಂದೆ ಬರಲು ಸಹ ಹೆದರಲು ಪ್ರಾರಂಭಿಸಿದಳು. ನಂತರ ಹೀಗೆ ಇನ್ನೂ ಕೆಲವು ತಿಂಗಳು ಕಳೆದ ನಂತರ ರೇವತಿ ಮತ್ತೆ ಗರ್ಭಿಣಿಯಾದಳು. ಇದರಿಂದಾಗಿ ಅವಳ ಗಂಡ ತುಂಬಾ ಸಂತೋಷ ಪಟ್ಟನು. ಆದ್ರೆ ಅವಳ ಅತ್ತೆ ಇನ್ನೂ ಅವಳ ಮೇಲೆ ಕೋಪಗೊಂಡಿದ್ದರು. ರೇವತಿ ಈ ವಿಷಯವನ್ನ ತನ್ನ ಅತ್ತೆಗೆ ಹೇಳಿದಾಗ, ನೀನು ಈಗಾಗಲೇ ಒಂದು ಮಗುವನ್ನು ತಿಂದಿದ್ದೀಯಾ ಎಂದು ಚುಚ್ಚು ಮಾತುಗಳನ್ನು ಆಡುತ್ತಾರೆ. ನೀನು ಈ ಮಗುವನ್ನಾದರೂ ಜೀವಂತವಾಗಿರಿಸುತ್ತೀಯಾ ಅಥವಾ ಇದನ್ನು ಕೂಡ ಹಾಗೆ ತಿನ್ನುತ್ತೀಯಾ ಎಂದು ಚುಚ್ಚು ಮಾತುಗಳನ್ನು ಆಡುತ್ತಾಳೆ. ನಾನು ನಿನ್ನನ್ನು ನಂಬುವುದಿಲ್ಲ, ಏಕೆಂದರೆ ನೀನು ನಿನ್ನ ಜೀವನದಲ್ಲಿ ಏನು ದೊಡ್ಡ ಪಾಪ ಮಾಡಿರಬೇಕು. ಆದ್ದರಿಂದಲೇ ನಿನ್ನ ಮೊದಲ ಗರ್ಭಧಾರಣೆ ಗರ್ಭಪಾತವಾಯಿತು. ಅತ್ತೆಯಿಂದ ಈ ಮಾತುಗಳನ್ನು ಕೇಳಿದ ರೇವತಿ ಏನು ಮಾತನಾಡದೆ ಮೌನವಾಗಿ ನಿಂತಳು. ಕ್ರಮೇಣವಾಗಿ ರೇವತಿಯ ಗರ್ಭಧಾರಣೆ ಬೆಳೆಯಿತು. ರೇವತಿ ಗರ್ಭಿಣಿಯಾಗಿದ್ದಾಳೆ. ಈಗಲೂ ಸಹ ಅವಳು ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು. ಹೀಗೆ ರೇವತಿಗೆ 9 ತಿಂಗಳು ತುಂಬುತ್ತದೆ. ಈಗ ಮಗುವಿನ ಜನನದ ಸಮಯ ಬಹಳ ಹತ್ತಿರ ಬಂದಿತು. ಅದೇ ರೀತಿ ಆ ಸಮಯದ ಪ್ರಕಾರ ರೇವತಿ ಮಗುವಿಗೆ ಜನ್ಮ ನೀಡಿದಳು. ಆದ್ರೆ ಆ ಮಗು ಏನು ಶಬ್ದ ಮಾಡುತ್ತಿರಲಿಲ್ಲ, ಅಳುತ್ತಿರಲಿಲ್ಲ. ಆಗ ರೇವತಿ ಆ ಮಗುವನ್ನು ನೋಡಿದಾಗ ಆ ಮಗು ಸತ್ತಿತ್ತು. ತನ್ನ ಸತ್ತ ಮಗುವನ್ನ ನೋಡಿ ಆಕೆ ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತಾಳೆ. ನಂತರ ರೇವತಿಯ ಅತ್ತೆಗೆ ವಿಷಯ ತಿಳಿದಾಗ ಆಕೆ ತುಂಬಾ ಕೋಪಗೊಂಡು ರೇವತಿಗೆ ಈ ರೀತಿಯಾಗಿ ಹೇಳುತ್ತಾಳೆ, ನೀನು ಮಹಾ ಪಾಪಿ ಇರಬೇಕು. ಆದ್ದರಿಂದಲೇ ನಿನ್ನ 2ನೇ ಮಗು ಕೂಡ ಸತ್ತು ಹೋಯಿತು. ನೀನು ನಿನ್ನ ಜೀವನದಲ್ಲಿ ಏನು ಗಂಭೀರ ಪಾಪ ಮಾಡಿದ್ದೀಯಾ ಎಂದು ನಾನು ಅನುಮಾನಿಸಿರುವುದು ಸತ್ಯ. ಆದ್ದರಿಂದಲೇ ನಿನ್ನ ಮಗು ಕೂಡ ಸತ್ತು ಹೋಗಿದೆ. ನೀನು ಇನ್ನು ನನ್ನ ಮನೆಯಲ್ಲಿ ತುಂಬಾ ದಿನಗಳ ಕಾಲ ಇದ್ದರೆ ನನ್ನ ಮನೆಯನ್ನು ಸರ್ವನಾಶ ಮಾಡುತ್ತೀಯಾ. ಆದ್ದರಿಂದ ಇನ್ನು ಮುಂದೆ ನೀನು ನನ್ನ ಮನೆಯಲ್ಲಿ ಇರುವ ಹಾಗಿಲ್ಲ ಎಂದು ಹೇಳುತ್ತಾಳೆ. ಅದನ್ನು ಕೇಳಿದ ರೇವತಿ ಜೋರಾಗಿ ಅಳುತ್ತಾ, ಅತ್ತೆ, ನಾನು ಈಗ ಎಲ್ಲಿಗೆ ಹೋಗಲಿ? ನನ್ನ ಗಂಡನೇ ನನಗೆ ಸರ್ವಸ್ವ. ನಾನು ಅವರನ್ನ ಬಿಟ್ಟು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ನಾನು ನನ್ನ ಗಂಡನನ್ನು ತುಂಬಾ ಪ್ರೀತಿಸುತ್ತೇನೆ. ದಯವಿಟ್ಟು
ದಯವಿಟ್ಟು ನನ್ನನ್ನು ಮನೆಯಿಂದ ಹೊರ ಹಾಕಬೇಡಿ. ನಾನು ಈ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತೇನೆ. ಈ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಮಲಗುತ್ತೇನೆ. ನೀವು ಏನು ಹೇಳುತ್ತೀರೋ ಅದನ್ನು ನಾನು ಮಾಡುತ್ತೇನೆ. ನೀವು ಹೇಳಿದಾಗೆ ಕೇಳಿಕೊಂಡು ಬದುಕುತ್ತೇನೆ. ದಯವಿಟ್ಟು ನನ್ನನ್ನು ಮನೆಯಿಂದ ಹೊರ ಹಾಕಬೇಡಿ. ಏಕೆಂದರೆ ನನಗೆ ಗಂಡನಿಲ್ಲದೆ ಒಂದು ಕ್ಷಣ ಕೂಡ ಬದುಕಲು ಸಾಧ್ಯವಿಲ್ಲ. ಆಗ ಅವಳ ಅತ್ತೆ, ಓ ಪಾಪಿ, ನಿನ್ನ ಗಂಡನಿಲ್ಲದೆ ಬದುಕಲು ಸಾಧ್ಯವಾಗದೆ ಇದ್ರೆ ಎಲ್ಲಾದ್ರೂ ಹೋಗಿ ಸಾಯಿ. ಆದ್ರೆ ಈಗ ಮಾತ್ರ ನನ್ನ ಮನೆಯಲ್ಲಿ ಒಂದು ಕ್ಷಣವೂ ಕೂಡ ಇರಬೇಡ ಎಂದು ರೇವತಿಯನ್ನು ಮನೆಯಿಂದ ಹೊರ ತಳ್ಳುತ್ತಾಳೆ. ಆ ನಂತರ ರೇವತಿ ಮನೆಯ ಹೊರಗಡೆ ಅಳುತ್ತಾ ಕುಳಿತುಕೊಳ್ಳುತ್ತಾಳೆ. ಆದ್ರೆ ಎಷ್ಟೇ ಸಮಯವಾದರೂ ಆಕೆಯ ಅತ್ತೆ ಬಾಗಿಲು ತೆರೆಯುವುದಿಲ್ಲ. ಆಗ ರೇವತಿ ಆಲೋಚನೆ ಮಾಡಿ ಇನ್ನು ಇಲ್ಲಿ ಇದ್ದು ಪ್ರಯೋಜನವಿಲ್ಲ ಎಂದು ಅರಿತು ತನ್ನ ತಾಯಿ ಮನೆಗೆ ಹೋಗಬೇಕೆಂದು ಆಲೋಚನೆ ಮಾಡಿ ಹೊರಡುತ್ತಾಳೆ. ಆ ನಂತರ ದಾರಿಯಲ್ಲಿ ಹೋಗುವಾಗ ಅಲ್ಲಿ ಒಂದು ಕಾಡು ಇದೆ. ಆಕೆ ಆ ಕಾಡಿನ ಮೂಲಕ ತನ್ನ ತಾಯಿಯ ಮನೆಗೆ ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಭಾರಿ ಮಳೆಯಾಗಲು ಪ್ರಾರಂಭಿಸುತ್ತದೆ. ಮಳೆಯಿಂದ ತಪ್ಪಿಸಿಕೊಳ್ಳಲು ಅವಳು ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾಳೆ. ಆಗ ಒಬ್ಬ ಸಾಧು ಅದೇ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಮರದ ಕೆಳಗೆ ಕುಳಿತಿದ್ದ ರೇವತಿಯನ್ನ ನೋಡಿ, ತಾಯಿ, ನೀನು ಯಾರು? ಈ ದಟ್ಟವಾದ ಕಾಡಿನಲ್ಲಿ ಒಬ್ಬೊಟ್ಟಿಯಾಗಿ ಏಕೆ ಕುಳಿತುಕೊಂಡಿದ್ದೀಯಾ ಎಂದು ಕೇಳುತ್ತಾರೆ. ಆಗ ರೇವತಿ, ಸ್ವಾಮಿ, ನಾನು ಬಹಳ ಶ್ರೀಮಂತ ಉದ್ಯಮಿಯ ಮಗಳು. ನನ್ನನ್ನು ವೈಷ್ಣವನಿಗೆ ಕೊಟ್ಟು ಮದುವೆ ಮಾಡಿದರು. ಆದ್ರೆ ನನಗೆ ಇನ್ನೂ ಕೂಡ ಗಂಡು ಮಗು ಜನಿಸಿಲ್ಲ. ನಾನು ಒಮ್ಮೆ ಗರ್ಭಿಣಿಯಾಗಿದ್ದೆ. ಆದ್ರೆ ಮಧ್ಯದಲ್ಲಿ ನನಗೆ ಗರ್ಭಪಾತವಾಯಿತು. ಮತ್ತೆ ಕೆಲವು ತಿಂಗಳುಗಳ ನಂತರ ಮತ್ತೆ ಗರ್ಭಿಣಿಯಾದಾಗ ನನ್ನ ಮಗು ಹುಟ್ಟಿದ ತಕ್ಷಣ ಸತ್ತು ಹೋಯಿತು. ಅದಕ್ಕಾಗಿ ನನ್ನ ಅತ್ತೆ ನನ್ನನ್ನು ಮನೆಯಿಂದ ಹೊರ ಹಾಕಿದ್ದಾರೆ. ಆದ್ದರಿಂದಲೇ ನಾನು ಈಗ ಈ ಕಾಡಿನಲ್ಲಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿದ್ದೇನೆ. ಓ ಮುನಿವರ್ಯ, ದಯವಿಟ್ಟು ನನಗೆ ಪುತ್ರನನ್ನು ಪಡೆಯಲು ಏನಾದರೂ ಪರಿಹಾರವನ್ನ ಹೇಳಿ ಆ ಮಹಾ ಸಾಧುಗಳನ್ನ ಕೇಳುತ್ತಾಳೆ. ಆಗ ಆ ಸಾಧು, ಮಗಳೇ, ಚಿಂತಿಸಬೇಡ. ಮಗನನ್ನು ಪಡೆಯಲು ನಾನು ನಿನಗೆ ಒಂದು ಪರಿಹಾರವನ್ನು ಹೇಳುತ್ತೇನೆ. ನೀನು ಅದನ್ನು ಪೂರ್ಣ ಭಕ್ತಿಯಿಂದ ಮಾಡಿದರೆ ನಿನಗೆ ಖಂಡಿತವಾಗಿಯೂ ಗಂಡು ಮಗು ಹುಟ್ಟುತ್ತದೆ. ಇದಕ್ಕಾಗಿ ನಾನು ನಿನಗೆ ಕೆಲವು ನಿಯಮಗಳನ್ನು ಹೇಳುತ್ತೇನೆ. ನೀನು ಅದನ್ನು ಎಚ್ಚರಿಕೆಯಿಂದ ಆಲಿಸು. ಮುಟ್ಟಿನ ಸಮಯದಲ್ಲಿ ಯಾವುದೇ ಮಹಿಳೆ ಆಗಿದ್ದರೂ ತನ್ನ ಗಂಡನೊಂದಿಗೆ ಸಂಭೋಗಿಸಬಾರದು ಮತ್ತು ತನ್ನ ಗಂಡನನ್ನು ಸಹ ಮುಟ್ಟಬಾರದು. ಇದರಿಂದಾಗಿಯೇ ಗರ್ಭದಲ್ಲಿ ಮಗು ಗರ್ಭಪಾತವಾಗುತ್ತದೆ. ಗರ್ಭಿಣಿ ಮಹಿಳೆ ದೇವರನ್ನು ಪ್ರಾರ್ಥಿಸುತ್ತಲೇ ಇರಬೇಕು ಮತ್ತು ಆಕೆಯ ಮುಖದಲ್ಲಿ ಯಾವಾಗಲೂ ಸಂತೋಷವಿರಬೇಕು. ಅಲ್ಲದೆ ಗರ್ಭಿಣಿ ಮಹಿಳೆ ಎಂದಿಗೂ ದುಃಖಿತಳಾಗಿ ಮತ್ತು ಖಿನ್ನತೆಗೆ ಒಳಗಾಗಬಾರದು. ಏಕೆಂದರೆ ಆಕೆ ದುಃಖಿತಳಾಗಿದ್ದರೆ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಗರ್ಭಿಣಿ ಮಹಿಳೆ ಎಂದಿಗೂ ಇತರರ ಮನೆಯಿಂದ ಆಹಾರವನ್ನು ಸೇವಿಸಬಾರದು. ಸಾಧ್ಯವಾದಷ್ಟು ತನ್ನ ಸ್ವಂತ ಮನೆಯಲ್ಲಿ ಇರಬೇಕು. ಗರ್ಭಿಣಿ ಮಹಿಳೆಯರು ಎಂದಿಗೂ ಭಯಾನಕ ದೃಶ್ಯಗಳನ್ನು ನೋಡಬಾರದು. ಏಕೆಂದರೆ ಅದು ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಗರ್ಭಿಣಿ ಮಹಿಳೆಯರು ಉತ್ತಮ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಇದರಿಂದ ಮಗು ಅತ್ಯಂತ ಸದ್ಗುಣಶೀಲವಾಗಿರುತ್ತದೆ. ಈ ನಿಯಮಗಳನ್ನು ಪಾಲಿಸುವ ಯಾವುದೇ ಮಹಿಳೆಗೆ ಒಳ್ಳೆಯ ಮಗ ಹುಟ್ಟುತ್ತಾನೆ ಮತ್ತು ಈ ನಿಯಮಗಳನ್ನು ಪಾಲಿಸದ ಮಹಿಳೆಯರು ಅವರ ಗರ್ಭಧಾರಣೆಯನ್ನು ಕಳೆದುಕೊಳ್ಳುತ್ತಾರೆ. ಆಗ ಮಹಾಸಾಧುಗಳು ಮತ್ತೆ ಮಾತನಾಡುತ್ತಾ, ಓ ಮಗಳೇ, ಈಗ ನಾನು ನಿನಗೆ ಮಗನನ್ನು ಪಡೆಯುವ ಮಾರ್ಗವನ್ನು ಹೇಳುತ್ತೇನೆ. ಅದನ್ನು ಎಚ್ಚರಿಕೆಯಿಂದ ಕೇಳು. ಆಗ ನಿನಗೆ ಗಂಡು ಮಗುವಾಗುತ್ತದೆ ಎಂದು ಹೇಳುತ್ತಾರೆ. ಆಗ ರೇವತಿ ವಿನಮ್ರ ಧ್ವನಿಯಲ್ಲಿ, ಆಯ್ತು ಸ್ವಾಮಿ ಎಂದು ಹೇಳುತ್ತಾಳೆ. ಆಗ ಮಹಾಸಾಧುಗಳು ಪುತ್ರನನ್ನು ಪಡೆಯಲು ಮುಟ್ಟಿನ ಮೊದಲ 4 ದಿನಗಳಲ್ಲಿ ಗಂಡ ಹೆಂಡತಿ ಸಂಭೋಗ ಮಾಡಬಾರದು. ಏಕೆಂದರೆ ಹೀಗೆ ಮಾಡುವುದರಿಂದ ದುಷ್ಟ ಮಗ ಹುಟ್ಟುತ್ತಾನೆ ಮತ್ತು 5ನೇ ದಿನ ರಾತ್ರಿ ಸಂಭೋಗ ಮಾಡುವುದರಿಂದ ಹೆಣ್ಣು ಮಗಳು ಜನಿಸುತ್ತಾಳೆ ಮತ್ತು 6ನೇ ರಾತ್ರಿ ಸಂಭೋಗದಿಂದ ಮಗ ಜನಿಸುತ್ತಾನೆ. 7ನೇ ರಾತ್ರಿ ಸಂಭೋಗದಿಂದ ಬಂಜೆಯಾದ ಮಗಳು ಜನಿಸುತ್ತಾಳೆ ಮತ್ತು 8ನೇ ರಾತ್ರಿ ಸಂಭೋಗದಿಂದ ಬಲಿಷ್ಠ ಮಗ ಜನಿಸುತ್ತಾನೆ. 9ನೇ ರಾತ್ರಿ ಸಂಭೋಗದಿಂದ ಸುಂದರ ಮಗಳು ಜನಿಸುತ್ತಾಳೆ ಮತ್ತು 10ನೇ ರಾತ್ರಿಯ ಸಂಭೋಗದಿಂದ ಬಲಿಷ್ಠ ಮಗಳು ಜನಿಸುತ್ತಾಳೆ. 11ನೇ ರಾತ್ರಿ ಸಂಭೋಗ ಮಾಡುವುದರಿಂದ ಉತ್ತಮ ನಡವಳಿಕೆಯ ಮಗಳನ್ನು ಪಡೆಯುತ್ತೀರಾ. 12ನೇ ರಾತ್ರಿ ಸಂಭೋಗ ಮಾಡುವುದರಿಂದ ಸದ್ಗುಣಶೀಲ ಮಗನನ್ನು ಪಡೆಯುತ್ತೀರಾ. 13ನೇ ದಿನ ಲಕ್ಷ್ಮಿಯ ರೂಪದಲ್ಲಿರುವ ಮಗಳನ್ನು ಪಡೆಯುತ್ತೀರಾ. 14ನೇ ದಿನ ಸಂಭೋಗ ಮಾಡುವುದರಿಂದ ಸದ್ಗುಣಶೀಲ, ಬುದ್ಧಿವಂತ ಮತ್ತು ಬಲಿಷ್ಠ ಮಗನನ್ನು ಪಡೆಯುತ್ತೀರಾ. ಆದ್ದರಿಂದಲೇ ನೀನು ಈ ನಿಯಮಗಳನ್ನು ಪಾಲಿಸಿದರೆ ನಿಮಗೆ ಒಬ್ಬ ಮಹಾನ್ ಪುತ್ರ ಹುಟ್ಟುತ್ತಾನೆ. ಹೌದು ಮಗಳೇ, ಇದು ಸತ್ಯ. ನಾನು ನಿನಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳುತ್ತೇನೆ. ಶಿವಪುರಾಣದಲ್ಲಿ ಹೇಳಿದಂತೆ ಭಗವಾನ್ ಶಂಕರ ಮತ್ತು ತಾಯಿ ಪಾರ್ವತಿಯ ನಡುವಿನ ಸಂಭಾಷಣೆಯಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ರಹಸ್ಯಗಳು ಬಹಿರಂಗಗೊಂಡಿದ್ದಾವೆ. ಮಗನನ್ನು ಪಡೆಯುವಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮಹಿಳೆಯರು ದತ್ತೂರಿ ಹೂವುಗಳಿಂದ ಶಿವನನ್ನು ಪೂಜಿಸಬೇಕೆಂದು ಶಿವನು ಪಾರ್ವತಿ ದೇವಿಗೆ ಹೇಳಿದರು. ಈ ದತ್ತೂರಿ ಹೂವು ಭಗವಂತ ಶಂಕರನಿಗೆ ತುಂಬಾ ಪ್ರಿಯವಾದದ್ದು. ಶಿವರಾತ್ರಿಯ ದಿನದಂದು ಕೆಂಪು ಕಾಂಡಗಳನ್ನು ಹೊಂದಿರುವ ಈ ದತ್ತೂರಿ ಹೂವುಗಳ
ಮುತ್ತುಗಳ ಹಾರವನ್ನು ಭೋಲೆನಾಥನಿಗೆ ಅರ್ಪಿಸಿ ಪುತ್ರ ಸಂತಾನ ಬೇಕೆಂದು ಬೇಡಿಕೊಂಡರೆ ಮಹಾದೇವನು ಸಂತೋಷಗೊಂಡು ಯೋಗ್ಯವಾದ ಮಗನನ್ನು ಪ್ರಸಾದಿಸುತ್ತಾರೆ. ಏಕೆಂದರೆ ಆತನು ಆದಿ ಮತ್ತು ಅಂತ್ಯದ ದೇವರಾಗಿದ್ದಾನೆ. ಅದು ಅವನ ಕೈಯಲ್ಲಿದೆ. ಯಾರಿಗೆ ಸಾವು ಕೊಡಬೇಕು, ಯಾರಿಗೆ ಜೀವ ಕೊಡಬೇಕು ಆತನು ಅರಿತಿದ್ದಾನೆ. ಆ ನಂತರ ರೇವತಿ, ಆ ಸಾಧುಗಳು ಹೇಳಿದ ನಿಯಮಗಳನ್ನು ನಾನು ಪಾಲಿಸಿದರೆ ನನಗೆ ಒಬ್ಬ ಪುತ್ರನು ಜನಿಸುತ್ತಾನೆ. ಆಗ ನನ್ನ ಅತ್ತೆ ನನ್ನನ್ನು ಮನೆ ಕೆಲಸ ಮಾಡಲು ಒತ್ತಾಯಿಸುವುದಿಲ್ಲ. ಮನೆಯಲ್ಲಿ ಎಲ್ಲರೂ ನನ್ನನ್ನು ತುಂಬಾ ಗೌರವಿಸುತ್ತಾರೆ ಎಂದು ಆಲೋಚನೆ ಮಾಡುತ್ತಾ ಆ ಕಾಡಿನಲ್ಲಿ ಒಂದು ಸ್ಥಳದಲ್ಲಿ ಕುಳಿತುಕೊಳ್ಳುತ್ತಾಳೆ. ಅದೇ ಸಮಯದಲ್ಲಿ ಆಕೆಯ ಗಂಡ ಅವಳನ್ನು ಹುಡುಕಿಕೊಂಡು ಅಲ್ಲಿಗೆ ಬರುತ್ತಾನೆ. ರೇವತಿ, ನೀನು ಏಕೆ ಈ ಕಾಡಿಗೆ ಬಂದಿದ್ದೀಯಾ? ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಇಲ್ಲಿಗೆ ಬಂದಿದ್ದೇನೆ, ಬಾ ಮನೆಗೆ ಹೋಗೋಣ ಎಂದು ಕರೆಯುತ್ತಾನೆ. ಆಗ ರೇವತಿ ಆ ಸಾಧುಗಳು ಹೇಳಿದ ಪರಿಹಾರದ ಬಗ್ಗೆ ತನ್ನ ಗಂಡನಿಗೆ ಹೇಳಿ, ಇಲ್ಲ, ಈಗ ನಾನು ಮನೆಗೆ ಬರುವುದಿಲ್ಲ. ನನಗೆ ಮಗ ಜನಿಸುವವರೆಗೂ ನಾನು ಈ ಕಾಡಿನಲ್ಲಿ ನನ್ನ ಜೀವನವನ್ನು ಕಳೆಯುತ್ತೇನೆ ಎಂದು ಹೇಳುತ್ತಾಳೆ. ರೇವತಿಯ ಮಾತನ್ನು ಕೇಳಿದ ಆಕೆಯ ಗಂಡ, ನಾನು ಕೂಡ ನಿನ್ನ ಜೊತೆಯಲ್ಲಿ ಇರುತ್ತೇನೆ ಎಂದು ಆ ಕಾಡಿನಲ್ಲಿ ಒಂದು ಗುಡಿಸಲನ್ನು ಹಾಕಿಕೊಂಡು ಅಲ್ಲೇ ವಾಸ ಮಾಡಲು ಶುರು ಮಾಡುತ್ತಾರೆ. ನಂತರ ತನ್ನ ಋತುಚಕ್ರ 14ನೇ ರಾತ್ರಿ ರೇವತಿ ತನ್ನ ಗಂಡನೊಂದಿಗೆ ಸಂಭೋಗಿಸಿದಳು. ಅದು ಅವಳನ್ನು ಗರ್ಭಿಣಿಯನ್ನಾಗಿ ಮಾಡಿತು. ಗರ್ಭಿಣಿಯಾದಾಗಿನಿಂದಲೂ ಆಕೆ ಕಾಡಿನಲ್ಲಿ ವಾಸ ಮಾಡುತ್ತಾಳೆ. ಆಕೆಯ ಗಂಡ ಕಟ್ಟಿಗೆ ತರಲು ಸ್ವಲ್ಪ ದೂರ ಕಾಡಿಗೆ ಹೋಗುತ್ತಾನೆ. ಆಕೆಯ ಗಂಡ ಕಟ್ಟಿಗೆಯನ್ನು ತರುತ್ತಿದ್ದನು. ಇದರಿಂದ ಇಬ್ಬರು ಆಹಾರವನ್ನು ಬೇಯಿಸಿ ತಿನ್ನುತ್ತಿದ್ದರು. ಆಕೆಗೆ 9 ತಿಂಗಳು ಕಳೆದವು. ರೇವತಿ ಪ್ರತಿದಿನ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದಳು. ಶಿವನನ್ನು ಮೆಚ್ಚಿಸಲು ಶಿವಲಿಂಗಕ್ಕೆ ದತ್ತೂರಿ ಹೂಗಳನ್ನು ಅರ್ಪಿಸುತ್ತಿದ್ದಳು. ಈಗ ಸಮಯದ ಪ್ರಕಾರ ರೇವತಿಯ ಗರ್ಭಧಾರಣೆಯ ದಿನಗಳು ಮುಗಿದವು. ನಂತರ ಒಂದು ದಿನ ರೇವತಿಗೆ ಅದ್ಭುತವಾದ ಮಗನು ಜನಿಸಿದನು. ಆಗ ರೇವತಿ ಮತ್ತು ಆಕೆಯ ಪತಿ ಆ ಮಗುವನ್ನು ನೋಡಿ ತುಂಬಾ ಸಂತೋಷ ಪಡುತ್ತಾರೆ. ಆಗ ರೇವತಿಯ ಪತಿ ಹೇಳುತ್ತಾನೆ, ನನ್ನ ತಾಯಿ ನಿನಗೆ ಮಗುವಿಲ್ಲ ಎಂದು ನಿಂದಿಸಿ ಮನೆಯಿಂದ ಆಚೆ ತಳ್ಳಿದ್ದರು. ಆದ್ರೆ ಈಗ ನಮಗೆ ಪುತ್ರನು ಜನಿಸಿದ್ದಾನೆ. ಈಗ ಇಬ್ಬರು ಮನೆಗೆ ಹೋಗೋಣ. ಇದನ್ನು ನೋಡಿ ನನ್ನ ತಾಯಿ ಕೂಡ ಸಂತೋಷ ಪಡುತ್ತಾಳೆ ಎಂದು ಹೇಳುತ್ತಾನೆ. ನಂತರ ರೇವತಿ ಕೂಡ ಒಪ್ಪಿಕೊಂಡು ಇಬ್ಬರು ಮನೆಗೆ ಬರುತ್ತಾರೆ. ನಂತರ ರೇವತಿಯ ಅತ್ತೆ ಅವಳಿಗೆ ಪುತ್ರ ಜನಿಸಿರುವುದನ್ನು ನೋಡಿ ಆಕೆಯು ತುಂಬಾ ಸಂತೋಷ ಪಡುತ್ತಾಳೆ. ಆಗ ಆಕೆಯ ಅತ್ತೆ ರೇವತಿಯನ್ನ ಕೇಳುತ್ತಾಳೆ, ನಿನಗೆ ಗಂಡು ಮಗು ಹೇಗೆ ಜನಿಸಿತು? ಆಗ ರೇವತಿ ಹೇಳಿದಳು, ಅತ್ತೆ, ನೀವು ನನ್ನನ್ನು ಮನೆಯಿಂದ ಹೊರ ಹಾಕಿದಾಗ ನಾನು ಕಾಡಿಗೆ ಹೋದೆ. ಅಲ್ಲಿ ನಾನು ಒಬ್ಬ ಬುದ್ಧಿವಂತ ಋಷಿಯನ್ನು ಭೇಟಿಯಾದೆ. ಅವರು ನನಗೆ ಮಗನನ್ನು ಪಡೆಯುವ ಮಾರ್ಗವನ್ನು ಹೇಳಿದರು ಮತ್ತು ಅದೇ ರೀತಿಯಲ್ಲಿ ನನಗೆ ಪುತ್ರನು ಜನಿಸಿದನು ಎಂದು ಹೇಳುತ್ತಾಳೆ. ಆಗ ರೇವತಿ ಅತ್ತೆ ಹೇಳುತ್ತಾಳೆ, ಇದರ ಅರ್ಥ ಆ ಋಷಿಗಳು ಬಹಳ ಜ್ಞಾನಿಗಳು. ನಾವು ಶ್ರೀಮಂತರಾಗುವುದು ಹೇಗೆ ಎಂದು ಅವರಿಗೆ ತಿಳಿದೇ ಇರುತ್ತದೆ. ಆದ್ದರಿಂದ ನಾನು ಈಗ ಕಾಡಿಗೆ ಹೋಗಿ ಶ್ರೀಮಂತರಾಗುವ ಮಾರ್ಗವನ್ನು ಕೇಳುತ್ತೇನೆ ಎಂದು ಆಕೆಯ ಅತ್ತೆ ಸುನಂದ ಹೇಳುತ್ತಾಳೆ. ಆಗ ರೇವತಿ, ಅತ್ತೆ, ದಯವಿಟ್ಟು ಬೇಡ, ನೀವು ಅಲ್ಲಿಗೆ ಹೋಗಬಾರದು. ಆ ಋಷಿಗಳು ಅಲ್ಲಿ ಇರುತ್ತಾರೋ ಇಲ್ಲವೋ ಯಾರಿಗ್ ಗೊತ್ತು, ನೀವು ಹೋಗಬೇಡಿ ಎಂದು ಹೇಳುತ್ತಾಳೆ. ಆಗ ಆಕೆಯ ಅತ್ತೆ, ಇಲ್ಲ ರೇವತಿ, ನೀನು ಸುಮ್ಮನಿರು. ಗುಪ್ತ ಸಂಪತ್ತಿನ ಬಗ್ಗೆ ತಿಳಿದಿರುವ ಅಂತ ಋಷಿಗಳು ತುಂಬಾ ನಿಗೂಢರು. ನಾನು ಹೋಗಿ ಶ್ರೀಮಂತರಾಗುವ ಮಾರ್ಗವನ್ನು ಕೇಳುತ್ತೇನೆ ಎಂದು ಆಕೆಯ ಅತ್ತೆ ಕಾಡಿಗೆ ಹೋಗುತ್ತಾಳೆ. ಆದ್ರೆ ಆ ಸ್ಥಳದಲ್ಲಿ ಆ ಋಷಿಗಳು ಕಾಣಿಸುವುದಿಲ್ಲ. ಬದಲಾಗಿ ಅಲ್ಲಿ ಒಂದು ಸಿಂಹವಿರುತ್ತದೆ. ಸುನಂದ ಆ ಸಿಂಹವನ್ನು ನೋಡಿ ಹೆದರುತ್ತಾಳೆ. ಆ ಸಿಂಹವು ಆಕೆಯನ್ನು ತಿನ್ನಲು ಮುಂದಕ್ಕೆ ಬರುತ್ತದೆ. ಆಗ ಸುನಂದ, ಓ ಸಿಂಹರಾಜ, ನೀನು ಸಿಂಹಗಳಿಗೆ ರಾಜ, ನೀನು ನನ್ನನ್ನು ಏಕೆ ತಿನ್ನಲು ಬಯಸುತ್ತೀಯಾ? ನನ್ನನ್ನು ತಿಂದರೆ ನಿನಗೆ ಏನು ಸಿಗುತ್ತದೆ ಎಂದು ಕೇಳುತ್ತಾಳೆ. ಆಗ ಸಿಂಹವು, ಓ ಪಾಪಿ ಮಹಿಳೆ, ನಿನ್ನದು ತುಂಬಾ ದುಷ್ಟ ಸ್ವಭಾವ, ಆದ್ದರಿಂದಲೇ ನಾನು ನಿನ್ನನ್ನು ತಿನ್ನುತ್ತೇನೆ ಎಂದು ಹೇಳುತ್ತಾ ಅವಳನ್ನು ಕೊಂದು ತಿನ್ನುತ್ತದೆ. ಆ ನಂತರ ಆಕೆ ಸತ್ತು ಹೋದ ಮೇಲೆ ಯಮಭಟರು ಅಲ್ಲಿಗೆ ಬಂದು ಆಕೆಯನ್ನು ಯಮಲೋಕಕ್ಕೆ ಕರೆದೊಯ್ದು ಯಮರಾಜನ ಮುಂದೆ ನಿಲ್ಲಿಸಿದರು. ನಂತರ ಚಿತ್ರಗುಪ್ತನು ಆಕೆಯ ಜೀವನದ ವೃತ್ತಾಂತವನ್ನು ನೋಡಿದ ನಂತರ, ಓ ಧರ್ಮರಾಜ, ಈ ಮಹಿಳೆ ತನ್ನ ಜೀವನದಲ್ಲಿ ಗಂಭೀರ ಪಾಪಗಳನ್ನು ಮಾಡಿದ್ದಾಳೆ. ಈಕೆ ತನ್ನ ಸೊಸೆಗೆ ತುಂಬಾ ಚಿತ್ರಹಿಂಸೆ ನೀಡಿದ್ದಾಳೆ. ಆಕೆ ಗರ್ಭಿಣಿಯಾಗಿದ್ದಾಗಲೂ ಸಹ ಅವಳು ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುವಂತೆ ಒತ್ತಾಯ ಮಾಡುತ್ತಿದ್ದಳು. ಅವಳ ಸೊಸೆಯ ಮಗ ಸತ್ತಾಗ ಈಕೆ ಅವಳನ್ನು ಮನೆಯಿಂದ ಹೊರ ತಳ್ಳಿದಳು. ಚಿತ್ರಗುಪ್ತನ ಈ ಮಾತುಗಳನ್ನು ಕೇಳಿದ ಯಮರಾಜನು ಆ ಮಹಿಳೆಯ ಮೇಲೆ ತುಂಬಾ ಕೋಪಗೊಂಡು ತನ್ನ ದೂತರಿಗೆ ಈ ರೀತಿಯಾಗಿ ಹೇಳುತ್ತಾರೆ, ಈಕೆಯನ್ನು ನರಕಕ್ಕೆ ತಳ್ಳಿ ಕುದಿಯುವ ಎಣ್ಣೆಯಲ್ಲಿ ಉರಿಯಲು ಹೇಳುತ್ತಾರೆ. ಫ್ರೆಂಡ್ಸ್, ಶ್ರೀ ಮಹಾವಿಷ್ಣು ಲಕ್ಷ್ಮೀ ದೇವಿಗೆ ಈ ಕಥೆಯನ್ನು ಮುಂದಕ್ಕೆ ಹೇಳುತ್ತಾ, ದೇವಿ ಈ ರೀತಿಯಾಗಿ ಅವಳ ಗಂಡನು ಕೂಡ ತಾನು ಮಾಡಿದ ಕಾರ್ಯಗಳಿಗೆ ಶಿಕ್ಷೆಯನ್ನು ಪಡೆದನು. ರೇವತಿ ಗರ್ಭಧಾರಣೆಯ ನಿಯಮಗಳನ್ನು ಪಾಲಿಸಿದಳು. ಆದ್ದರಿಂದಲೇ ಆಕೆ ಒಳ್ಳೆಯ ಪುತ್ರನಿಗೆ ಜನ್ಮ ನೀಡಿದಳು. ಅದೇ ರೀತಿ ಯಾವುದೇ ಮಹಿಳೆಯಾಗಲಿ ಆ ಸಾಧು ಹೇಳಿದ ವಿಷಯಗಳನ್ನು ಪಾಲಿಸಿದರೆ ಆಕೆ ಖಂಡಿತವಾಗಿಯೂ ಮಗನನ್ನು ಪಡೆಯುತ್ತಾಳೆ. ಆಗ ಲಕ್ಷ್ಮೀ ದೇವಿ ಶ್ರೀ ಮಹಾವಿಷ್ಣುವನ್ನು ಕೇಳುತ್ತಾರೆ, ಓ ಭಗವಂತ, ಮಗನನ್ನು ಪಡೆಯುವ ಉದ್ದೇಶವನ್ನು ಹೊಂದಿರುವ ಮಹಿಳೆಯರು ಯಾರು ಮತ್ತು ಪುತ್ರ ಸಂತಾನವನ್ನು ಪಡೆಯಲು ಏನು ಮಾಡಬೇಕು ಎಂದು ಕೇಳುತ್ತಾರೆ. ಆಗ ಶ್ರೀ ವಿಷ್ಣುವು ಯಾವುದೇ ಸ್ತ್ರೀ ಆಗಲಿ ಯಾವಾಗಲೂ ತನ್ನ ಗಂಡನು
ಗಂಡನೊಂದಿಗೆ ಜಗಳವಾಡಬಾರದು. ಕುಟುಂಬದಲ್ಲಿ ಯಾವುದೇ ಕೆಲಸ ಮಾಡಬೇಕಾಗಿದ್ದರೂ ತನ್ನ ಸ್ವಂತ ಇಚ್ಛೆಯಿಂದ ಮಾಡಬಾರದು. ಆಕೆ ತನ್ನ ಗಂಡನ ಸಲಹೆಯನ್ನು ಪಡೆದುಕೊಳ್ಳಬೇಕು. ಪತಿಯನ್ನು ಗೌರವಿಸಿದ ಮಹಿಳೆಯರು ಎಂದಿಗೂ ಕೂಡ ಪುತ್ರ ಸಂತಾನವನ್ನು ಪಡೆಯುವುದಿಲ್ಲ. ಆ ಮನೆಯಲ್ಲಿ ಯಾವಾಗಲೂ ಜಗಳವಾಡದೆ ಶಾಂತಿ ನೆಲೆಸಿರಬೇಕು. ಆಗಿದ್ದಾಗ ಮಾತ್ರ ಆ ಮನೆಯಲ್ಲಿ ಸಂತೋಷ ಸುಖ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ಶ್ರೀ ಮಹಾವಿಷ್ಣುವು ಲಕ್ಷ್ಮೀ ದೇವಿಗೆ ಹೇಳುತ್ತಾರೆ. ಸ್ನೇಹಿತರೆ, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್